ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರು ನಿನ್ನೆ ಪ್ರಚಾರದ ಕೊನೆಯ ದಿನ ಬೃಹತ್ ರೋಡ್ ಶೋ ಮಾಡೋ ಮುಖಾಂತರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಭೀಮಸೇನರಾವ್ ಶಿಂದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜ್ಕುಮಾರ್ ಹಲ್ಬರ್ಗಿ, ಪ್ರಚಾರ ಸಮಿತಿ ಜಿಲ್ಲಾ ಸಹ ಸಂಚಾಲಕ ಸುಧಾಕರ್ ಕೊಳ್ಳೂರ್, ಸಾಯಿಕುಮಾರ್ ಗೋಡಕೆ, ಪ್ರವೀಣ್ ದೇಶಮುಖ್, ವಿದ್ಯಾಸಾಗರ್ ಬ್ಯಾಳೆ, ರಾಜ್ಕುಮಾರ್ ಬಾಬಣೆ, ಧನರಾಜ್ ಬ್ರಾಜರ್ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಂತಪುರ ಜಿಲ್ಲಾ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಒಂದು ರೋಡ್ ಶೋ ಮುಖಾಂತರ ಮತಯಾಚನೆ ಮಾಡಲಾಯಿತು. ಬರುವ ಮೇ 7ನೇ ತಾರೀಕು ಮತದಾನ ದಿನಾಂಕ ಇದೆ. ಹಾಗಾಗಿ ಇನ್ನೂ ಕೆಲವು 2 ದಿನಗಳಷ್ಟೇ ಬಾಕಿ ಇರೋದ್ರಿಂದ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲಿಸಿ ಸಂಪೂರ್ಣ ಕಾಂಗ್ರೆಸ್ನ ಎಲ್ಲ ಮುಖಂಡರು ಒಂದು ಬೃಹತ್ ಪ್ರಮಾಣದ ರೋಡ್ ಶೋ ಮಾಡೋ ಮುಖಾಂತರ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಮತಯಾಚನೆ ಮಾಡಲಿತ್ತು. ದಯಮಾಡಿ ಎಲ್ಲ ಮತ ಬಾಂಧವರಲ್ಲಿ ಕಳಕಳಿ ವಿನಂತಿ ಇದೆ. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಅದೇ ನಡೀತದೆ. 5 ಗ್ಯಾರಂಟಿಗಳು ನೀಡಿದೆ, 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೆ. ಇನ್ನೂ 5 ನ್ಯಾಯಗಳ ಮುಖಾಂತರ 25 ಗ್ಯಾರಂಟಿಗಳನ್ನು ನೀಡೋದಾಗಿ ಭರವಸೆ ನೀಡಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ. ಹಾಗಾಗಿ ಎಲ್ಲ ಮತ ಬಾಂಧವರು ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಮತದಾನ ಮಾಡೋ ಮುಖಾಂತರ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಒಂದು 26 ವರ್ಷದ ಯುವಕನನ್ನು ದಿಲ್ಲಿಗೆ ಕಳಿಸಿ ಹೊಸ ಇತಿಹಾಸ ನಿರ್ಮಾಣ ಮಾಡಲು ತಾವೆಲ್ಲ ಮುನ್ನಡಿ ಆಗಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ. ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಸಾಹೇಬರು ಭೇಟಿ ನೀಡಿ ಎಲ್ಲರಿಗೆ ನಮಗೆ ಎಲ್ಲ ಮನೋಬಲ ಮತ್ತೆ ಮತಯಾಚನೆ ಮಾಡಿದ್ದಾರೆ. ಮತ್ತೆ ನಮ್ಗೆ ಎಲ್ಲವರಿಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಬರೋ ದಿನಗಳಲ್ಲಿ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಮತ್ತು ನಿಮ್ಮ ಕೆಲಸ ಏನಾದರೂ ಇರಲಿ, ನಾನು 24/7 ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ 1-2 ಮಾತು ಹೇಳಿದ್ದಾರೆ. ಮತ್ತು ಕಾರ್ಯಕರ್ತರಿಗೆ ಎಲ್ಲ ಪ್ರೋತ್ಸಾಹನೆ ಮಾಡಿ ಮತ್ತೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚು ಮತಗಳಿಂದ ಗೆದ್ಕೊಂಡು ಬರ್ರಿ ಅಂತ 1-2 ಮಾತು ನಮಗೆ ಹೇಳಿ ಅವರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.